ಕರ್ನಾಟಕವು ಇತಿಹಾಸ, ಅದ್ವಿತೀಯ ಸಂಸ್ಕೃತಿಗಷ್ಟೇ ಅಲ್ಲದೆ ನೈಸರ್ಗಿಕ ಸೌಂದರ್ಯಕ್ಕೂ ಪ್ರಸಿದ್ಧಿಯಾಗಿದೆ. ಈ ವಿಡಿಯೋದಲ್ಲಿ ಕರ್ನಾಟಕದ ಟಾಪ್ 10 ನೈಸರ್ಗಿಕ ತಾಣಗಳ ಬಗ್ಗೆ ನೋಡೋಣ. ನಂಬರ್ 10, ನಂದಿ ಬೆಟ್ಟ. ಇದು ಬೆಳಗಿನ ಸೂರ್ಯೋದಯ ದೃಶ್ಯಕ್ಕೆ ಪ್ರಸಿದ್ಧಿಯಾಗಿದೆ. ಚಳಿಗಾಲದಲ್ಲಿ ಮೋಡ ಮಂಜಿನಿಂದ ತುಂಬಿಕೊಂಡಿರುತ್ತದೆ. ಇಲ್ಲಿ ಟಿಪ್ಪು ಸುಲ್ತಾನನ ಕೋಟೆಯೂ ಸಹ ಇದೆ. ನಂಬರ್ 9, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಇದು ಚಾಮರಾಜನಗರದಲ್ಲಿ ಬರುತ್ತದೆ. ಇದು ಪಶ್ಚಿಮ ಘಟ್ಟದ ಒಂದು ವನ್ಯಜೀವಿ ಉದ್ಯಾನವಾಗಿದೆ. ಹುಲಿ ಸಂರಕ್ಷಿತ ಪ್ರದೇಶ, ಕಾಡು ಸಫಾರಿಗಳಿಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ನಂಬರ್ 8, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಇದು ಮೈಸೂರಿನಲ್ಲಿ ಬರುತ್ತದೆ. ಆನೆ, ಹುಲಿ, ಚಿರತೆ, ಜಿಂಕೆ, ನವಿಲು ಸೇರಿದಂತೆ ಅನೇಕ ವನ್ಯಜೀವಿಗಳ ಮನೆ ಇದಾಗಿದೆ. ಇದು ಕಾಡು ಸಫಾರಿಗೂ ಸಹ ಪ್ರಸಿದ್ಧಿ ಹೊಂದಿದೆ. ನಂಬರ್ 7, ದಾಂಡೇಲಿ. ಇದು ಉತ್ತರ ಕನ್ನಡದಲ್ಲಿ ಕಂಡುಬರುತ್ತದೆ. ಇದು ಅರಣ್ಯ ಸಂರಕ್ಷಿತ ಪ್ರದೇಶ ಮತ್ತು ಕಾಳಿ ನದಿಯನ್ನು ಹೊಂದಿದೆ. ವೈಟ್ ವಾಟರ್ ರಾಫ್ಟಿಂಗ್, ಕಾಡು ಪ್ರಾಣಿ ವೀಕ್ಷಣೆಗೆ ಇದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ನಂಬರ್ 6, ಗೋಕರ್ಣ ಕಡಲ ತೀರ. ಇದು ಉತ್ತರ ಕನ್ನಡದಲ್ಲಿ ಇರುತ್ತದೆ. ಶಾಂತವಾದ ಸುಂದರವಾದ ಬೀಚ್ಗಳನ್ನು ಹೊಂದಿದೆ. ಅವೆಂದರೆ ಓಂ ಬೀಚ್, ಕೂಡ್ಲಾ, ಹಾಫ್ ಮೂನ್ ಬೀಚ್. ಹೀಗೆ ಇದನ್ನು ಪ್ರವಾಸಿಗರ ಸ್ವರ್ಗ ಎಂದು ಸಹ ಎನ್ನಲಾಗುತ್ತದೆ. ನಂಬರ್ 5, ಚಿಕ್ಕಮಗಳೂರು. ಇಲ್ಲಿ ಕಾಫಿಯ ಜನ್ಮಸ್ಥಳ, ಮುಳ್ಳಯ್ಯನಗಿರಿ, ಬಾಬಾ ಬುಡಾನ್ಗಿರಿ, ಕೆಮ್ಮನಗುಂಡಿ ಎಂಬ ಪ್ರಸಿದ್ಧ ಬೆಟ್ಟಗಳು ಇವೆ. ಟ್ರೆಕ್ಕಿಂಗ್ ಮತ್ತು ಪ್ರಕೃತಿ ಪ್ರಿಯರಿಗೆ ಇದು ಒಂದು ಸ್ವರ್ಗವೆಂದು ಸಹ ಹೇಳಬಹುದು. ನಂಬರ್ 4, ಕೊಡಗು. ಇದು ಇಂಡಿಯಾದ ಸ್ಕಾಟ್ಲೆಂಡ್ ಎಂದು ಸಹ ಕರೆಸಿಕೊಂಡಿದೆ. ಇಲ್ಲಿ ಕಾಫಿ ತೋಟಗಳು, ಮಡಿಕೇರಿ ಕೋಟೆ, ಅಬ್ಬೆ ಜಲಪಾತ, ತಲಕಾವೇರಿ, ರಾಜ್ ಸೀಟ್ ಇಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡ ಸ್ಥಾನಗಳಾಗಿವೆ. ನಂಬರ್ 3, ಕುಂದಾದ್ರಿ ಬೆಟ್ಟ. ಇದು ಜೈನರ ತೀರ್ಥಕ್ಷೇತ್ರ. ಬೆಟ್ಟದ ಮೇಲೆ ಜೈನ ಬಸದಿಯೊಂದಿಗೆ ಸುತ್ತಮುತ್ತಲೂ ಮಂಜು ಮುಸುಕಿದ ಕಣಿವೆಗಳ ನೋಟ ಇಲ್ಲಿನ ಒಂದು ಪ್ರಸಿದ್ಧಿಯಾಗಿದೆ. ನಂಬರ್ 2, ಆಗುಂಬೆ. ಇದು ಶಿವಮೊಗ್ಗದಲ್ಲಿದ್ದು ದಕ್ಷಿಣ ಭಾರತದ ಚಿರಾಪುಂಜಿ ಎಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ದಟ್ಟ ಪಶ್ಚಿಮ ಘಟ್ಟ ಮತ್ತು ಸೂರ್ಯಾಸ್ತದ ಅತಿ ಸುಂದರ ದೃಶ್ಯಗಳು ಮತ್ತು ಕಾಡು ಜೀವಿಗಳ ಆಶ್ರಯವಾಗಿದೆ ಈ ಆಗುಂಬೆ. ನಂಬರ್ 1, ಜೋಗ ಜಲಪಾತ. ಶಿವಮೊಗ್ಗದಲ್ಲಿ ಇದು ಇದ್ದು ಭಾರತದ 2ನೇ ಅತಿ ಎತ್ತರದ ಜಲಪಾತವಾಗಿದೆ. ಶರಾವತಿ ನದಿಯಿಂದ ಹರಿದು ಬರುವ 4 ಹಂತಗಳಲ್ಲಿ ಇದರ ಭವ್ಯ ದೃಶ್ಯ ಮಳೆಗಾಲದಲ್ಲಿ ಅತಿ ಅದ್ಭುತವಾಗಿ ಕಾಣುತ್ತದೆ. ಕರ್ನಾಟಕವು ಜಲಪಾತಗಳು, ಬೆಟ್ಟಗಳು, ಕಾಫಿ ತೋಟಗಳು, ಕಡಲ ತೀರಗಳು ಹಾಗೂ ಕಾಡು ಉದ್ಯಾನವನಗಳ ಮೂಲಕ ಪ್ರಕೃತಿ ಪ್ರೇಮಿಗಳಿಗೆ ಒಂದು ಸ್ವರ್ಗ ಸಮಾನವಾಗಿದೆ.